ಈ ಅರಮನೆ ಕಾದಂಬರಿ ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ತಂದು ಕೊಟ್ಟ ಕಾದಂಬರಿ. ಅದರೊಳಗೆ ಒಬ್ಬ ಹೀರೋ ಇದ್ದಾನೆ, ಮನ್ರೋ. ಅವನನ್ನು ಬೆನ್ನತ್ತಿ ಹೋದದ್ದು ಹೆಂಗೆ? ಇಲ್ಲ, ನಾನು 1976ರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆದ ಮನುಷ್ಯ. ಅದು ನೀವು ತುಂಬ ಜೀವಪರವಾದ ಜನಪರವಾಗಿದ್ದ. ನೀವು ಇತಿಹಾಸಕಾರರಾಗಿರೋದ್ರಿಂದ ನೀವು ಅದನ್ನೆಲ್ಲ ಗಮನಿಸಿದ್ದೀರಿ ಅನಿಸುತ್ತೆ. ನಾನು ಚಲಿಮಲ ಅನ್ನೋ ಊರಿಗೆ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೆ ಆಂಧ್ರದಲ್ಲಿ. ಅಲ್ಲಿ ತಾಲೂಕು ಆಫೀಸ್ ಎದುರುಗಡೆ ಪತ್ತಿಕೊಂಡ ರೆವಿನ್ಯೂ ಆಫೀಸ್ ಎದುರುಗಡೆ ಒಂದು ಮೂರ್ತಿ ಇದೆ. ನಾನು ಆ ಮೂರ್ತಿಯನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ ಆ ಊರಿಗೆ ಹೋದಾಗೆಲ್ಲ. ಅದು ಒಬ್ಬ ಕುದುರೆ ಮೇಲೆ ಕೂತಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಅಂತ ನನಗೆ ಅರ್ಥ ಆಯ್ತು. ಅದು ಅಲ್ಲಿ ಬಾಣಂತಿಯರು ಬಂದು ಅದಕ್ಕೆ ಪೂಜೆ ಮಾಡ್ತಾಯಿದ್ರು, ರೈತರು ಬಂದು ಪೂಜೆ ಮಾಡ್ತಾಯಿದ್ರು, ಎಲ್ಲರೂ ಪೂಜೆ ಮಾಡಿ ಹೂವು ಹಾಕೋದು. ನಾನು ಏನು ಮೂರ್ತಿ ಈ ದೇವ್ರ ಹೆಸರು ಏನು ಅಂತ ಕೇಳಿದೆ. ಒಬ್ಬರು ಹೇಳಿದರು ಮಂಥೋಡ್ ಸ್ವಾಮಿ ಅಂತ ಹೇಳಿದ್ರು. ಮಂಥೋಡ್ ಸ್ವಾಮಿ. ನನಗೆ ವಿಚಿತ್ರ ಅನ್ನಿಸ್ತು. ಆಮೇಲೆ ಆಸಕ್ತಿಯಿಂದ ಕರ್ನೂಲು, ಕಡಪ, ಅನಂತಪುರ್ ಈ ಗೆಜೆಟಿಯರ್ನೆಲ್ಲ ನಾನು ಹೈದರಾಬಾದ್ನಿಂದ ತಂದು ಅದನ್ನ ಕೂಲಂಕುಷ ಸ್ಟಡಿ ಮಾಡಿದಾಗ ಕಡಪದಲ್ಲಿ ಥಾಮಸ್ ಮನ್ರೋ ಅವರಿಗೆ ಮಂಥೋಡ್ ಸ್ವಾಮಿ ಅಂತ ಕರೀತಾ ಇದ್ರು. ಈಗ ಸುರಪುರದ ಮಹಾದೇವ ಸ್ವಾಮಿ ಅಂತ ಹೆಂಗೆ ಮೆಡೋಸ್ ಟೈಲರ್ನ ನಿಮ್ದೊಂದು ಒಳ್ಳೆ ಪುಸ್ತಕ ಇದೆ, ಅದು ಕರಿತಾ ಇದ್ರು. ಹಾಗೆ ಇವ್ರನ್ನ ಮಂಥೋಡ್ ಸ್ವಾಮಿ. ಮಂಥೋಡು ಅಂತ ಹೇಳಿದ್ರೆ ಮಂಚೋಳು ಅಂತ ಅರ್ಥ. ಮಂಚುವಾಳು ಭಾಳ ಒಳ್ಳೆಯವರು ಅಂತ. ಆಮೇಲೆ ಆತನ ಲೈಫ್ ನಾನು ಸ್ಟಡಿ ಮಾಡೋದಂಗಿಲ್ಲ. ಅವನು ಎಷ್ಟು ಗ್ಲಾಸೋವದಿಂದ ಇಂಡಿಯಾಗೆ ಬರ್ತಾನೆ. ಬಂದು ಬ್ರಿಟಿಷ್ ಅಧಿಕಾರಿಯಾಗಿ ಇಲ್ಲಿ ಕಲೆಕ್ಟ್ರಾಗಿ, ಆಮೇಲೆ ಟಿಪ್ಪು ಸುಲ್ತಾನ್ನ ಸೋಲಿಸ್ಲಿಕ್ಕೆ ಮುಖ್ಯ ಪಾತ್ರ ವಹಿಸ್ತಾನೆ. ಕಾರ್ನ್ವಾಲಿಸ್ ಜೊತೆಗಿರ್ತಾನೆ. ಆಮೇಲೆ ಇವನ ನಿಷ್ಠೆಯನ್ನು ಪರಿಗಣಿಸಿ ಮಂಗಳೂರು ಕಲೆಕ್ಟರ್ನಾಗಿ ನೇಮಕ ಮಾಡ್ತಾರೆ. ಆಮೇಲೆ ಬಳ್ಳಾರಿ ಬರ್ತಾನೆ. ಬಳ್ಳಾರಿಗೆ ಯಾಕೆ ವೆಲ್ಸ್ಲಿ ಅಂತಕ್ಕಂಥ ಗವರ್ನರ್ ಅವ್ರನ್ನ ಕರೆಸ್ಕೊಳ್ತಾರೆ ಅಂತಂದರೆ, ಕಡಪದಲ್ಲೇ ಸುಮಾರು 80 ಜನ ಪಾಳ್ಯಗಾರರು ಇರ್ತಾರೆ. ಕಡಪ ಒಂದು ಜಿಲ್ಲೆಯಲ್ಲಿ, ಅಂದರೆ ಕರ್ನೂಲು, ಅನಂತಪುರ, ಚಿತ್ತೂರು ಈ ಪ್ರದೇಶದಲ್ಲಿರ್ತಕ್ಕಂಥ ಜಮೀನ್ದಾರನ ಮಟ್ಟ ಹಾಕಲಿಕ್ಕೆ ಅವನ್ನ ಕರೆಸ್ತಾನೆ. ಅವನು ಇಲ್ಲೆಲ್ಲ ಭಾಷಾವಾರು ಪ್ರಾಂತಗಳ ವಿಂಗಡಣೆ. ಅವನು ದೊಡ್ಡ ಲೆಜೆಂಡ್, ದೊಡ್ಡ ರಿಫಾರ್ಮರ್ ಅವನು. ಈ ದೇವಸ್ಥಾನಗಳ ಅಧೀನದಲ್ಲಿರ್ತಕ್ಕಂಥ ಭೂಮಿಯನ್ನೆಲ್ಲ ವಶಪಡಿಸ್ಕೊಂಡು ದಲಿತರಿಗೆಲ್ಲ ಹಂಚುತ್ತಾನೆ, ಭೂಹೀನರಿಗೆಲ್ಲ ಹಂಚುತ್ತಾನೆ. ಆಮೇಲೆ ಈ ದತ್ತಮಂಡಲ ಅಂತ ಈ 4 ಜಿಲ್ಲೆಗಳಿಗೆ ದತ್ತಮಂಡಲ, ಸೀಡೆಡ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾ ಇದ್ರು. ಇಲ್ಲಿ ಅವನು ಬಾವಿಗಳನ್ನು ತೋಡಿಸ್ತಾನೆ. ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಹುಣಸೆ ಮರಗಳನ್ನು ನೆಡೆಸ್ತಾನೆ. ಭಾಳ ಈಗಲೂ ಕೂಡ ನಾನು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದೆ ಅಂತ ಹೇಳಿದ್ನೆಲ್ಲ, ಮನ್ರಪ್ಪ ಅನ್ನೋ ಹೆಸರುಗಳು ವೋಟರ್ ಲಿಸ್ಟ್. ನಾನು ಯಾರು ಮನ್ರಪ್ಪ ಅಂದರೆ ಮನ್ರೋನ ಹೆಸರು ಅದು. ಈ ಕಾರಣಕ್ಕೆ ನಾನು ಕಾದಂಬರಿಯನ್ನು ಬರೆಯೋಕ್ಕೆ ಶುರು ಮಾಡಿದೆ. ನಾನು ಸುಮಾರು 15 ವರ್ಷ ನಾನು ಬರೆದರ ಕಾದಂಬರಿ ಅದು.